ಶುಭೋದಯ ಮಕ್ಕಳೇ. ಪದ್ಯಪಾಠ 9 ಬೇಸಿಗೆ. ಬೇಸಿಗೆ ಅಂತಂದರೆ ಗೊತ್ತಿದೆ ಅಲ್ಲ, ತುಂಬ ಬಿಸಿಲು ಅಂದರೆ ಬಿಸಿಲಿರುತ್ತೆ. ಆ ಬೇಸಿಗೆಯಲ್ಲಿ ಏನಾಗ್ತಾ ಇದೆ, ನಮಗೇನಾಗುತ್ತೆ, ಪ್ರಕೃತಿಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಇದನ್ನು ಬರೆದಿರೋರು BR ಲಕ್ಷ್ಮಣರಾವ್. ಪ್ರವೇಶ. ಮಾನವರಾದ ನಾವು ಪ್ರಕೃತಿಯಿಂದ ಕಲಿಯಬೇಕಾದದ್ದು ಅಪಾರ. ನಾವು ಮನುಷ್ಯರು ಎಷ್ಟೇ ಬುದ್ಧಿವಂತರಾದರೂ ಸಹ ನಾವು ಪ್ರಕೃತಿಯಿಂದ ಕಲಿಬೇಕಾದ್ದು ತುಂಬಾ ಇದೆ. ಪ್ರಕೃತಿಯ ಪ್ರತಿಯೊಂದು ವಸ್ತುವು ಪರಸ್ಪರ ಸಂಬಂಧವುಳ್ಳದ್ದಾಗಿರುತ್ತದೆ. ಈ ಪ್ರಕೃತಿಯಲ್ಲಿ ಯಾವುದೇ ಒಂದು ವಸ್ತು ಇರ್ಬೋದು, ಒಂದಕ್ಕೊಂದು ಸಂಬಂಧ ಇರುತ್ತೆ. ಅಂತೆಯೇ ಋತುಮಾನಗಳು ಕೂಡ ಅವು ಬದಲಾದಂತೆ ಹವಾಮಾನವು ಏರುಪೇರಾಗುತ್ತಿರುತ್ತದೆ. ಋತುಗಳು ಆರಿದವಲ್ಲ, ಅದು ಬೇರೆ ಬೇರೆ ಆಗ್ತಾ ಇದ್ದಂಗೆ ವಾತಾವರಣದಲ್ಲಿ ಹವಾಮಾನ ಅಂದರೆ ಒಂದು ಸಲ ಹೆಚ್ಚಿಗೆ ಬಿಸಿಲು ಕಮ್ಮಿ ಇರ್ಬೋದು, ಮಳೆ ಗಾಳಿ ಬಿಸಿಲು ಏರುಪೇರಾಗ್ತಾನೆ ಇರುತ್ತೆ. ಒಮ್ಮೆ ಪ್ರಖರವಾದ ಬಿಸಿಲು, ಮತ್ತೊಮ್ಮೆ ಗಡಗಡ ನಡುಗುವ ಚಳಿ, ಮಳೆ ಗಾಳಿ, ಹೀಗೆ ಏನೇ ಆದರೂ ಯಾವುದೇ ಕೆಲಸ ಕಾರ್ಯಗಳು ನಿಲ್ಲುವುದಿಲ್ಲ. ಯಾವಾಗಲೂ ಮಳೆನೇ ಬರಲಿ, ಯಾವಾಗಲೂ ಬಿಸಿಲೇ ಇರಲಿ, ಗಾಳಿನೇ ಇರಲಿ, ಎಲ್ಲ ಪ್ರಕೃತಿ ತನ್ನ ಕೆಲಸ ತಾನು ಮಾಡ್ತಾನೆ ಇರುತ್ತೆ. ಪ್ರಕೃತಿಯು ಸಮತೋಲನವನ್ನು ಕಾಯ್ದುಕೊಂಡು ತನ್ನ ಪಾಲಿನ ಕೆಲಸವನ್ನು ಸದಾ ನಿರ್ವಹಿಸುತ್ತಾ ಇರುತ್ತದೆ. ಏನೇ ಹೆಚ್ಚು ಕಮ್ಮಿ ಆದರೂ ಸಹ ಆ ಪ್ರಕೃತಿ ಸಮತೋಲನ ಮಾಡ್ಕೊಂಡ್ಬಿಟ್ಟು ತನ್ನ ಕೆಲಸನ ಯಾವಾಗಲೂ ಮಾಡ್ತಾನೆ ಇರುತ್ತೆ. ಈಗ ಪಾಠಕ್ಕೆ ಬರೋಣ. ಬಂದಿದೆ ಬೇಸಿಗೆ ರಜಾ, ಇದ್ದರೂ ಬಿಸಿಲಿನ ಸಜಾ, ಬನ್ನಿ ಆಡೋಣ ಸೂರ್ಯನ ಮಹಿಮೆಯ ಹಾಡೋಣ. ಬಂದಿದೆ ಬೇಸಿಗೆ ರಜಾ. ಬೇಸಿಗೆ ರಜಾ ಅಂದರೆ ಮಕ್ಕಳಿಗೆಲ್ಲ ಶಾಲೆಗೆ ರಜಾ ಇರುತ್ತೆ, ತುಂಬ ಬಿಸಿಲಿರುತ್ತಲ್ಲ, ಹೋಗೋಕ್ಕಾಗಲ್ಲ, ಆದ್ದರಿಂದ ಸ್ವಲ್ಪ ದಿವಸ ರಜಾ ಕೊಟ್ಟಿರ್ತಾರೆ. ಇದ್ದರೂ ಬಿಸಿಲಿನ ಸಜಾ ಅಂದರೆ ಬಿಸಿಲಿನ ಶಿಕ್ಷೆ, ಹೊರಗೆ ಹೋದರೆ ಬಿಸಿಲಿನ ತಾಪ ಹೆಚ್ಚಾಗುತ್ತೆ, ಅದೊಂಥರ ಶಿಕ್ಷೆನೇ. ಆದರೂ ಸಹ ಬನ್ನಿ ಆಡೋಣ ಅಂದರೆ ಮಕ್ಕಳು ಯಾವಾಗಲೂ ಆಡ್ತಾ ಇರಬೇಕು. ಆಡೋಣ ಬನ್ನಿ, ಎಂಥ ಬಿಸಿಲಿದ್ದರೂ ಸಹ ಆಡೋಣ. ಸೂರ್ಯನ ಮಹಿಮೆಯ ಹಾಡೋಣ, ಆಟನೂ ಆಡೋಣ, ಮತ್ತು ಸೂರ್ಯನ ಮಹಿಮೆ ಏನು ಅಂತ ಎಲ್ಲರಿಗೂ ಹಾಡಿನ ಮುಖಾಂತರ ತಿಳಿಸೋಣ ಅಂತ ಹೇಳ್ತಾ ಇದ್ದಾರೆ. ಏಕೆ ರವಿಗಿಂತ ತಾಪ, ಯಾರ ಮೇಲವನ ಕೋಪ ಎಂದು ಹಳಿಯಬೇಡಿ. ರವಿ ಅಂದರೆ ಸೂರ್ಯನ ತಾಪ ಅಂದರೆ ಬಿಸಿಲಿನ ಬೇಗೆ ಹೆಚ್ಚಾಗಿದೆ. ಯಾಕಷ್ಟೊಂದು ತಾಪ ಇದೆ, ಯಾರ ಮೇಲವನ್ನ ಕೋಪ, ಯಾರ ಮೇಲೆ ಕೋಪ ಮಾಡ್ಕೊಂಡು ಇಷ್ಟೊಂದು ಬಿಸಿ ವಾತಾವರಣ ಸೃಷ್ಟಿ ಮಾಡಿದ್ದಾನೆ ಅಂತ ಹಳಿಯಬೇಡಿ ಅಂದರೆ ನಿಂದಿಸಬೇಡ್ರಿ ಅಂತ. ಸೂರ್ಯನ ತಪ್ಪು ತಿಳಿಯಬೇಡಿ, ಸೂರ್ಯನ ತಪ್ಪು ತಿಳ್ಕೊಬಾರ್ದು. ಯಾಕಂದರೆ ಅವನಿಗೆ ಇಷ್ಟೊಂದು ಶಾಖ ತಾಪ ಕೊಡ್ತಾನೆ, ಅದನ್ನ ನಾವು ತಪ್ಪು ತಿಳ್ಕೊಂಡ್ರೆ ನಮಗೆ ನಷ್ಟ. ಮೋಡ ಕೂಡಿಸಲು ಇಳೆಗೆ ಮಳೆ ತರಲು ದುಡಿಯುತ್ತಿಹನು ಪಾಪ. ನೋಡ್ರಿ, ಎದಕ್ಕಿಷ್ಟೋಕೊಂದು ಬಿಸಿಲಿನ ತಾಪ ಇರುತ್ತೆ. ಮೋಡ ಕೂಡಿಸಲು ಅಂದರೆ ಮೋಡಗಳ ಆಗಬೇಕು ಅಂದರೆ ಬಿಸಿಲಿನ ತಾಪಕ್ಕೆ ಪ್ರಕೃತಿಯಲ್ಲಿರ್ತಕ್ಕಂಥ ನೀರೆಲ್ಲ ಆವಿಯಾಗಿ ಮೇಲೋಗಿ ಮತ್ತು ನೀರಿನ ಹನಿಗಳಾಗಿ ಮತ್ತು ಮಳೆ ಆಗಿ ನಮಗೆ ಬರಬೇಕು ಭೂಮಿಗೆ ಮಳೆ ರೂಪದಲ್ಲಿ. ಅದಕ್ಕೆ ಮೋಡ ಕೂಡಿಸಲು ಅಷ್ಟೊಂದು ತಾಪ ಇದೆ ರವಿಗೆ, ನಾವು ಅದನ್ನು ತಪ್ಪು ತಿಳ್ಕೊಬಾರ್ದು. ಇಳೆಗೆ ಮಳೆ ತರಲು ದುಡಿಯುತ್ತಿಹನು ಪಾಪ. ಅವನು ಯಾವಾಗಲೂ ಈ ಭೂಮಿ ಸದಾ ಹಚ್ಚ ಹಸಿರಿನಿರಬೇಕು ಅಂದರೆ ಮಳೆ ಬೆಳೆ ಚೆನ್ನಾಗಿರಬೇಕು, ಮಳೆ ಬಂತು ಅಂದರೆ ಬೆಳೆ ಚೆನ್ನಾಗಿರುತ್ತೆ. ಅದಕ್ಕಾಗಿ ಅವನು ಸತತ ದುಡಿತಾನೇ ಇದ್ದಾನೆ ರವಿ. ಆದ್ದರಿಂದ ನಾವು ಅವನ ಮೇಲೆ ಏನು ಕೋಪ ತಾಪ ಮಾಡ್ಕೊಳ್ಳೋಂಗೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಭೂಮಿಯ ಪೋಷಕ ಸೂರ್ಯ. ಭೂಮಿಯ ಪೋಷಕ ಅಂದರೆ ನೋಡ್ಕೊಳೋದು. ನಮಗೆ ತಂದೆ ತಾಯಿಗಳು ಯಾವ ಥರ ನೋಡ್ಕೋತಾರೋ ಈ ಭೂಮಿ ಪೂರ್ತಿನ ಸೂರ್ಯ ಅದೇ ಥರ ನೋಡಿಕೊಂಡು ನಡೆಸ್ತಾ ಇದ್ದಾನೆ. ಭೂಮಿಗವನು ಅನಿವಾರ್ಯ. ನಮ್ಮ ಭೂಮಿಗೆ ಸೂರ್ಯ ಇಲ್ಲದೆ ಇದ್ದರೆ ನಾವೇನೋ ಜಗತ್ತೇ ಇಲ್ಲ. ಎಲ್ಲದಕ್ಕೂ ನಮಗೆ ಸೂರ್ಯನ ಶಾಖ ಬೇಕು, ಬಿಸಿಲು ಬೇಕು, ಬೆಳಕು ಬೇಕು. ಅದಿಲ್ಲದೆ ಇದ್ದರೆ ನಾವು ಬದುಕೋಕ್ಕೆ ಆಗಲ್ಲ. ಹೊಗಳಿಕೆ ಬೇಕಿಲ್ಲ, ತೆಗಳಿದರೆ ಅವ ಕುಗ್ಗುವುದಿಲ್ಲ. ಅವನಿಗೆ ನೀನು ಇಲ್ಲದೆ ಇದ್ದರೆ ನಾವಿರೋಕ್ಕಾಗಲ್ಲ ಅಂತ ಅವನು ಹೊಗಳೋದು ಬೇಕಾಗಿಲ್ಲ. ಇಷ್ಟೊಂದು ತಾಪ ಕೊಡ್ತಾ ಇದ್ದಾನಂತ ನಾವು ತೆಗಳೋದು ಬೇಕಾಗಿಲ್ಲ. ಅವನು ಹೊಗಳಿದರೆ ಹಿಗ್ಗೋದಿಲ್ಲ, ತೆಗಳಿದರೆ ಕುಗ್ಗೋದಿಲ್ಲ. ಬೆಳಕ ನೀಡುವನು, ಬಿಸಿಯ ನೋಡುವನು, ಮರೆಯದೆ ಕರ್ತವ್ಯ. ಅವನು ದಿನ ಬೆಳಕಾದ ತಕ್ಷಣ ಬೆಳಕು ಮಾಡ್ತಾನೆ, ಮತ್ತು ಬಿಸಿಲನ್ನು ಕೊಡ್ತಾನೆ, ಶಾಖನೂ ಕೊಡ್ತಾನೆ. ಅದು ತನ್ನ ಕರ್ತವ್ಯ ಮರೆಯದೆ ನಿರಂತರ ಅವನು ಈ ಕರ್ತವ್ಯನ ಮಾಡ್ತಾನೆ ಇರ್ತಾನೆ. ಇಂಥ ಬಿರುಬಿಸಿಲಿನಲ್ಲಿ ಮರ ಗಿಡ ಪೊದೆ ಬಳ್ಳಿ ಕಂಗಾಲಾಗಿಲ್ಲ. ನೋಡಿ, ಎಷ್ಟೊಂದು ಬಿಸಿಲಿದೆ. ತುಂಬ ನಾವಾದರೆ ಅಯ್ಯಪ್ಪ ಬಿಸಿಲಿದೆ, ಹೊರಗಡೆ ಹೋಗೋದು ಬೇಡ, ಸಾಯಂಕಾಲ ಹೋಗೋಣ ಅಥವಾ ಬೆಳಿಗ್ಗೆ ಹೋಗೋಣ ಅಂತೀವಿ. ಆದರೆ ಹೊರಗಡೆ ಇರ್ತಕ್ಕಂಥ ಮರ ಗಿಡ ಪೊದೆ ಬಳ್ಳಿ ಅವೆಲ್ಲ ಆ ಬಿಸಿಲಿನ ತಾಪಕ್ಕೇನು ಕಂಗಾಲಾಗಿಲ್ಲ. ತಂಪಾಡಿಗೆ ತಾವು ಯಾವಾಗಲೂ ಹೇಗಿದ್ದಾವೋ ಹಾಗೆ ಇದೆ. ನೋಡಿ ರಂಗಾಗಿವೆ ಎಲ್ಲ ಚಿಗುರು, ಹೂ ತೊಟ್ಟು, ಹಣ್ಣು ಮಿಡಿ ಬಿಟ್ಟು ಇವೆ ಸಂಭ್ರಮದಲ್ಲಿ. ಇಲ್ಲಿ ಎಲ್ಲ ಮರ ಗಿಡಗಳು ಸಹ ತುಂಬ ರಂಗಾಗಿವೆ ಅಂದರೆ ಹಸಿರಿನಿಂದ ಕೂಡಿದೆ, ಮತ್ತು ಹೊಸ ಹೊಸ ಚಿಗುರು ಬಿಟ್ಟಿದೆ, ಹೂ ಬಿಟ್ಟಿದ್ದಾವೆ, ಮತ್ತು ಹಣ್ಣು ಮಿಡಿ ಬಿಟ್ಟು ಹಣ್ಣುಗಳು, ಮರದ ತುಂಬ ಹಣ್ಣುಗಳಿದ್ದಾವೆ, ಮತ್ತು ಮಿಡಿ ಅಂದರೆ ಹೀಚಾದ ಕಾಯಿಗಳು ಇದ್ದಾವೆ. ಎಲ್ಲ ಸಂಭ್ರಮದಲ್ಲಿದ್ದಾವೆ ಅಂದರೆ ತಾವು ಹೊಸತನದಿಂದ ಕೂಡೇ ಇದ್ದಾವೆ. ಎಂಥ ಬಿಸಿಲಿದ್ರೂ ಸಹ, ಮಳೆ ಇದ್ದರೂ, ಚಳಿಗಿದ್ರೂ, ಗಾಳಿ ಇದ್ದರೂ ಸಹ ಅವು ಯಾವಾಗಲೂ ಒಂದೇ ಥರ ಇದ್ದಾವೆ. ಸೂರ್ಯನಿಂದ ಕಲಿಯೋಣ, ಪ್ರಕೃತಿಯಂತೆ ನಲಿಯೋಣ,
ಕಷ್ಟಗಳಿಗಂಜದೆ ನಮ್ಮ ಕರ್ತವ್ಯ ಮರೆಯದೆ ನಲಿಯುತ್ತ ಬಾಳಿ ನಲಿವನು ಹಂಚಿ ಧನ್ಯತೆ ಗಳಿಸೋಣ. ಸೂರ್ಯನಿಂದ ಕಲಿಯೋದು ಬಹಳ ಇದೆ ನೋಡಿ. ಅವನು ಸೂರ್ಯ ಯಾವಾಗಲೂ ತನ್ನ ಕೆಲಸ ನಿರಂತರ ಮಾಡ್ತಾ ಇದ್ದಾನೆ. ಸೂರ್ಯ ಇಲ್ಲದೆ ಇದ್ದರೆ ನಾವಿರೋಕ್ಕಾಗಲ್ಲ. ಈ ಭೂಮಿ ಇದೆ ಅಂತಂದರೆ ಸೂರ್ಯ ಬೇಕು. ನಮಗೆ ಭೂಮಿನೂ ಬೇಕು, ಸೂರ್ಯನೂ ಬೇಕು, ಪ್ರಕೃತಿನೂ ಬೇಕು. ಸೂರ್ಯ ನಮಗೆ ಮಾದರಿ ಆಗಬೇಕು. ಅವನು ಯಾವಾಗಲೇ ಆಗಲಿ ತನ್ನ ಕರ್ತವ್ಯ ನಿಲ್ಲಿಸದೆ ಮಾಡ್ತಾ ಇದ್ದಾನೆ. ಅದೇ ಥರ ನಾವು ಯಾವುದೇ ಕಷ್ಟ ಬಂದರೂ ಸಹ ಅದಕ್ಕೆ ಅಂಜದೆ ನಾವು ಅದನ್ನು ಎದುರಿಸ್ಕೊಳ್ತಾ ಮುನ್ನೋಗಬೇಕು. ಮತ್ತು ಪ್ರಕೃತಿ ಅಂತ ನಡೆಯೋಣ. ಪ್ರಕೃತಿ ಅಂದರೆ ಯಾವಾಗಲೂ ಎಷ್ಟೇ ಮಳೆ, ಗಿಡ, ಗಾಳಿ, ಬಿಸಿಲು ಯಾವುದಕ್ಕೂ ಅಂಜದೆ ಪ್ರಕೃತಿ ಯಾವಾಗಲೂ ರಮ್ಯತೆಯನ್ನು ಕಾಪಾಡಿಕೊಂಡೇ ಬರ್ತಾ ಇರುತ್ತೆ. ನಮಗೆ ಯಾವಾಗಲೂ ಸದಾ ಹಸಿರನ್ನ ಕೊಡುತ್ತೆ, ಮಳೆ ಗಾಳಿನ ಕೊಡುತ್ತೆ. ಅದೇ ಥರ ನಾವು ಸಹ ನಮ್ಮ ಕರ್ತವ್ಯವನ್ನು ಮರೆಯದೆ ಮಾಡೋಣ. ನಲಿಯುತ್ತಾ ಬಾಳೋಣ ಅಂದರೆ ಸಂತೋಷದಿಂದ ಬಾಳಬೇಕು. ಮತ್ತು ಆ ನಲಿವನ್ನು ಹಂಚಬೇಕು, ಬೇರೆಯವ್ರಿಗೂ ನಮ್ಮ ಸಂತೋಷನ ಹಂಚಬೇಕು. ಅದರಿಂದ ನಮ್ಮ ಜೀವನವನ್ನು ಧನ್ಯತೆಗೊಳಿಸ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ನಾವು ಸಹ ಯಾವಾಗಲೂ ಕರ್ತವ್ಯನ ಸದಾ ಮಾಡ್ತಾನೇ ಇರಬೇಕು. ಯಾವುದೇ ಕರ್ತವ್ಯ ಚ್ಯುತಿ ಬಾರದಂತೆ ಸಮಯಕ್ಕೆ ಸರಿಯಾಗಿ ನಾವು ಕರ್ತವ್ಯನ ನಿರ್ವಹಿಸೋಣ.